ನನ್ನ ಹೊಸ ಲಾಗಿಗೆ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಗೋವಿಪುರಮಲ್ಲಿರುವ ಸುಮಾರು 1200 ವರ್ಷ ಹಳೆಯ ಅತ್ಯಂತ ಶಕ್ತಿಶಾಲಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ. ಬಂಡೆ ಮಹಾಕಾಳಿ ಹೆಸರು ಹೇಗೆ ಬಂತು ಅಂದರೆ, 100 ವರ್ಷಗಳ ಹಿಂದೆ ಈ ಜಾಗದಲ್ಲಿ ದನ ಕಾಯ್ತಿದ್ದ ನಂಜಮ್ಮ ಅನ್ನೋ ಮಹಿಳೆಗೆ ಒಂದು ದಿವ್ಯವಾಣಿ ಕೇಳಿಸುತ್ತೆ. ಆ ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಅಲ್ಲಿ ಬೃಹತ್ ಬಂಡೆ ಮೇಲೆ ಮಹಾಕಾಳಿ ವಿಗ್ರಹ ಸಿಗುತ್ತೆ. ಅವತ್ತಿಂದ ಈ ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ಎಂದು ಕರೆಯುತ್ತಾರೆ. ಇಂದಿನ ಕಾಲದಲ್ಲಿ ವ್ಯಾಪಾರ ಮಾಡಲು ತಮ್ಮ ಬಂಡಿಗಳು ಅಂದ್ರೆ ಗಾಡಿಗಳು ಇಲ್ಲಿ ನಿಲ್ಲಿಸಿ ವಿಶ್ರಾಂತಿ ಪಡಿತಿದ್ರು. ಅದಕ್ಕೆ ಇದನ್ನ ಬಂಡಿ ಮಹಾಕಾಳಿ ಎಂದು ಕೂಡ ಕರೆಯುತ್ತಾರೆ. ದೇವಸ್ಥಾನದ ವಿಶೇಷ ಏನು ಅಂತಂದ್ರೆ, ಇಲ್ಲಿನ ಮತ್ತೊಂದು ಪವಾಡ ಅಂದ್ರೆ ನಿಂಬೆ ಹಣ್ಣಿನ ಪೂಜೆ. ಭಕ್ತರು ನಿಂಬೆ ಹಣ್ಣ ಪೂಜಿಸ್ಬಿಟ್ಟು ಅಲ್ಲಿರೋ ತ್ರಿಶೂಲಕ್ಕೆ ಚುಚ್ಚಿಬಿಟ್ಟು ಆ ನಿಂಬೆ ಹಣ್ಣು ಹೇಗೆ ಒಣಗೋಗುತ್ತೋ ಹಾಗೆ ಅವರ ಕಷ್ಟಗಳನ್ನು ದೂರ ಆಗುತ್ತೆ ಅನ್ನೋದೇ ಇಲ್ಲಿನ ನಂಬಿಕೆ. ಈ ತಾಯಿ ಬಗ್ಗೆ ನನ್ಗೆ ಎಷ್ಟು ಗೊತ್ತೋ ಅಷ್ಟು ನಾನು ಈ ಲಾಗ್ ಅಲ್ಲಿ ಹೇಳಿದ್ದೀನಿ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಪರವಾಗಿಲ್ಲ, ಈ ಪ್ಲೇಸ್ ನ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಗೂ ಪಾಸಿಟಿವ್ ಎನರ್ಜಿ ಬಂದೇ ಬರುತ್ತೆ.